ವರ್ಗಾವಣೆಗೊಂಡ ಪೊಲೀಸ್ ಅಧಿಕಾರಿಗಳಿಗೆ ಆತ್ಮೀಯ ಬೀಳ್ಕೊಡುಗೆ. ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಸೇವೆ ಸಲ್ಲಿಸಿ ಬೇರೆಡೆ ವರ್ಗಾವಣೆಗೊಂಡ ಪೊಲೀಸ್ ಅಧಿಕಾರಿಗಳಾದ ವೈಎಸ್ ಬಕ್ಷಾವತಿಮಠ, ಎಸ್ಕೆ ತಪ್ಪದ, ಎಂಎಂ ಸಿಂಗಿಹಳ್ಳಿ, ವಿಜಯ್ ಚೌಹಾಣ್, ಆರ್ವಿ ಮಳೋತ್ತರ, ಲೋಕೇಶ್ ಲಮಣ ಅವರನ್ನು ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ರು ಮತ್ತು ಬೇರೆಡೆಯಿಂದ ಠಾಣೆಗೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಹಾಗೂ ಕ್ರೈಂ ವಿಭಾಗದ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಹಚ್ಚಿದ ಕ್ರೈಂ ಪಿಎಸ್ಐ ಕೆಡಿ ರಾಠೋಡ್, ಪಾಂಡುರಂಗರಾವ್, ಎಚ್ಬಿ ಕಲ್ಲಣ್ಣನವರ, ಡಿಎಸ್ ನದಾಫ್ ಅವರ ಕಾರ್ಯವೈಖರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಪಿಐ ನಾಗರಾಜ್ ಮಢಾಳಿ ಮತ್ತು ಪಿಎಸ್ಐ ನಾಗರಾಜ್ ಗಡದ ಅವರನ್ನು ಮಾತನಾಡಿದರು. ಈ ಸಮಯದಲ್ಲಿ ಕ್ರೈಂ ಪಿಎಸ್ಐ ಟಿಕೆ ರಾಠೋಡ, ಪುರಸಭೆಯ ಮುಖ್ಯಾಧಿಕಾರಿ ಮಹಂತೇಶ್ ಬಿಳಗಿ, ಮಹೇಶ ಅಡಪದ ಸೇರಿದಂತೆ ಠಾಣೆಯ ಎಲ್ಲ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪ್ರಕಾಶ್ ಮ್ಯಾಗೇರಿ ಎಎಸ್ಐ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ವರದಿ ವೀರಣ್ಣ ಹಡಪದ, ಎನ್ಕೆಸ್ ಟಿವಿ4, ಲಕ್ಷ್ಮೇಶ್ವರ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ಅನ್ನೋದು ಬಹಳ ಸರ್ವೇ ಸಾಮಾನ್ಯ. ಆ ಒಂದು ಸರ್ವೇ ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಲಕ್ಷ್ಮೇಶ್ವರ ಠಾಣೆಯಿಂದ ಜಿಲ್ಲೆಯ ಬೇರೆ ಬೇರೆ ಠಾಣೆಗೆ ವರ್ಗಾವಣೆಗೊಂಡಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅವರು ಬಯಸಿದ ಸ್ಥಳಕ್ಕೆ ಸಿಕ್ಕಿದೆ. ಅದೇ ರೀತಿ ಯಾರು ಇಲ್ಲಿ ಬಂದಿದ್ದಾರೆ ಅವರು ಬಯಸ್ಕೊಂಡೇ ಬಂದಿದ್ದಾರೆ. ಎರಡು ಹೋಗತಕ್ಕಂಥ ಮತ್ತು ಬರ್ತಕ್ಕಂಥ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವರ ಮುಂದಿನ ಅಲ್ಲಿ ವೃತ್ತಿ ಜೀವನ ಅಲ್ಲಿ ಇರುವಂಥ ಅಧಿಕಾರಿ ಮತ್ತು ಸಿಬ್ಬಂದಿಯವರೊಂದಿಗೆ ಇನ್ನೂ ಹೆಚ್ಚು ಉಜ್ವಲವಾಗಲಿ, ಅಲ್ಲಿ ಠಾಣೆಯಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಲಿ ಮತ್ತು ನಮ್ಮ ಇಲಾಖೆಗೆ ಮತ್ತು ಆ ಒಂದು ಠಾಣೆಗೆ ಹೆಸರು ತರಲಿ ಅಂತ ಹೇಳ್ತಾ ಅವ್ರಿಗೆ ಮತ್ತು ಅವರ ಕುಟುಂಬದವರಿಗೆ ಭಗವಂತ ಆಯುರ ಆರೋಗ್ಯ ದಯಪಾಲಿಸಿ ಅಂತ ಹೇಳ್ತಾ ಅದೇ ರೀತಿ ಬೇರೆ ಠಾಣೆಯಿಂದ ಲಕ್ಷ್ಮೇಶ್ವರ ಠಾಣೆಗೆ ಬಂದಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಲಕ್ಷ್ಮೇಶ್ವರ ಠಾಣೆಯಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಎಲ್ಲ ಸಾರ್ವಜನಿಕರೊಂದಿಗೆ ಸಹಕಾರದೊಂದಿಗೆ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಅನಿಸಿಕೆಯನ್ನು ಹೇಳಿದ್ವಿ. ನಮ್ಮ ಪೊಲೀಸ್ ಇಲಾಖೆದು 24/7 ಕೆಲಸ ಈಗಾಗಲೇ ಒಂದಿಷ್ಟು ಈಗ ಮಾಧ್ಯಮದಲ್ಲಿ ಬಂದಿದೆ, ಎಲ್ಲ ಸಾರ್ವಜನಿಕರಿಗೆ ಗೊತ್ತಿದೆ. ನಮ್ಮ ಗದಗ ಜಿಲ್ಲೆ ಅದಕ್ಕೆ ಹೆಚ್ಚಾಗಿ ಶಿರಟ್ಟಿ ಮತ್ತು ಲಕ್ಷ್ಮೇಶ್ವರದಲ್ಲಿ ಸ್ವಲ್ಪ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗಿದ್ವು. ಅದನ್ನು ನಾವು ಭೇದಿಸಿದ್ದೀವಿ. ಅದೇ ರೀತಿ ಅವ್ರನ್ನೆಲ್ಲ ಹಿಡಿದೂ ಹಾಕಿದ್ದೀವಿ. ಇನ್ನೂ ಒಂದು ಪ್ರಯತ್ನ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಒಂದು ವಿಶ್ವಾಸವನ್ನು ಮೂಡಿಸೋ ಕೆಲಸ ನಾವೆಲ್ಲ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರ ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಹೊಂದಿಸಿ ಎರಡು ಮಾತು ಮುಗಿಸಿ ಜೈ ಹಿಂದ್. ಇಲಾಖೆಯ ಒಂದು ಜೀವನವನ್ನು ನಾವು ಯಾವತ್ತೂ ಮರೆಯಬಹುದು. ಬಟ್ ಇಲ್ಲಿ ತನಕ ನೀವೇನು ಸೇವೆ ಸಲ್ಲಿಸಿದ್ದೀರಿ, ಆ ಸೇವೆ ಇನ್ನೂ ಹಲವು ಠಾಣೆಗಳಿಗೆ ಅದು ಮಾಡೆಲ್ ಆಗಲಿ, ಮಾದರಿಯಾಗಲಿ. ಇನ್ನೊಂದು ನಾಳೆ AS ಆಗಬಹುದು ಅಥವಾ PS ಆಗಬಹುದು, ಮತ್ತೊಂದು ಹುದ್ದೆಗೆ ವರ್ಗಾವಣೆಯಾಗಿ ಮತ್ತೊಂದು ಪ್ರಮೋಷನ್ ಬಡ್ತಿನೂ ಆಗಬಹುದು. ಅಲ್ಲೇನೂ ಕೂಡ ಇಲ್ಲಿ ನಮ್ಮ ಠಾಣೆಯಲ್ಲಿ ಕೆಲವೊಂದು ನನ್ನಿಂದಾಗಲಿ, ಆಮೇಲೆ ನಮ್ಮ ಠಾಣೆಗೆ ಕೆಲವೊಂದು ಸಿಬ್ಬಂದಿಗಳ ಕಡೆಯಿಂದ ತಮಗೆಲ್ಲ ಕೆಲವೊಂದು ಅಸ್ತವ್ಯಸ್ತ ಆಗಿರ್ಬೋದು. ಕೆಲವೊಂದ್ಸಲ ಅಸ್ತವ್ಯಸ್ತ, ಕೆಲವೊಂದು ನಾವು ಯಾವುದೋ ಒಂದು ವಿಷಯದಾಗ ತಮ್ಮನ್ನ ನಿಂದನೆ ಮಾಡಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಅವಾಗ ನಾವು ಕೆಲವು ಒತ್ತಡಗಳು ಅವು ಯಾವುದನ್ನ ಮನಸ್ಸಿಗೆ ಹಚ್ಕೋಬೇಡ. ನಾವು ಯಾವುದನ್ನ ಮನಸ್ಸಿಗೆ ಹಚ್ಕೊಂಡಿಲ್ಲ, ನೀವು ಮಾಡಿದ್ದು ಯಾವುದನ್ನ ಆಗಲಿ. ನಾವು ಯಾವಾಗಲೂ ಜೀವನದಲ್ಲಿ ತಗೊಂಡು ಹೋಗೋದು ಒಳ್ಳೆಯದೇ. ಯಾವುದನ್ನ ಒಳ್ಳೇದಿದೆಯೋ ಅದನ್ನ ತೆಗೆದುಕೊಂಡು ಹೋಗ್ಬೇಕಷ್ಟೇ. ಯಾವುದು ಕೆಟ್ಟದ್ದು ಯಾವುದಿದೆ ಅದನ್ನ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಾಗೆ ಇಲ್ಲಿಯೂ ಕೂಡ ಮುಂದಿನ ಜೀವನ ನಿಮಗೆ ಸುಖಕರವಾಗಲಿ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳಿಗೆ ಆ ಭಗವಂತ ಆಯುಷ್ಯ ಆರೋಗ್ಯನ ಕೊಡಲಿ. ಲಕ್ಷ್ಮೇಶ್ವರ ಅನ್ನೋದು ಬಹಳ ಪುಣ್ಯ ಸ್ಥಳ. ಅದು ಹೊಳ್ಳಿ ಸಾಹೇಬರು ಹೇಳಿದಾಗ ಇನ್ನೊಂದು 5 ತಿಂಗಳ ಒಳಗೆ ಹೊಳ್ಳಿ ಬಂದ್ಬಿಟ್ರೆ ಇನ್ನೂ ಚಲೋ ಆಗುತ್ತೆ ನಮಗೆ. ನಿಮ್ಮ ಪ್ರಮೋಷನ್ ಬಡ್ತಿ ಎಲ್ಲ ಆಗಿ, ಯಾಕಂದ್ರೆ ಲಕ್ಷ್ಮೇಶ್ವರ ಅನ್ನೋದು ಸೋಮೇಶ್ವರ ದೇವಸ್ಥಾನ ಹಾಗೂ ದೂಧನ ಒಂದು ಪವಾಡ ಒಂದು ವ್ಯಕ್ತಿತ್ವ ಆಗಿ ಮಣ್ಣು ವಿಶೇಷತೆ ಇದೆ. ಅದು ವಿಶೇಷತೆಯಲ್ಲಿ ನೀವು ಕೆಲಸ ಮಾಡೋದು, ನಾವು ಕೆಲಸ ಮಾಡೋದು ಬಹಳ ಅದು ಅವಿನಾಭಾವ ಸಂಬಂಧ. ಯಾಕಂದ್ರೆ